ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಪದ್ಮನಾಭನಗರದ ನಿವಾಸದಲ್ಲಿ ಅಂತಿಮ ದರ್ಶನ ಪಡೆದಿದ್ದಾರೆ ಗಣ್ಯರು. ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಪಕ್ಷಾತೀತವಾಗಿ ನಾಯಕರು ಪಡಿತಾ ಇದ್ದಾರೆ. ತಾಯಿ ಚೆನ್ನಮ್ಮ ನೆನೆದು ಕಣ್ಣೀರು ಹಾಕಿದ್ದಾರೆ. ಪುತ್ರ ಎಚ್.ಡಿ. ರೇವಣ್ಣ 11 ಗಂಟೆಯ ಬಳಿಕ ಹುಟ್ಟೂರಿಗೆ ಚೆನ್ನಮ್ಮ ಅವರ ಪಾರ್ಥಿವವನ್ನ ರವಾನಿಸಲಾಗುತ್ತೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮಕ್ಕೆ. ಕಳೆದ 1 ವರ್ಷದಿಂದಲೂ ಕೂಡ ಚೆನ್ನಮ್ಮ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಆದರೆ ಕಳೆದ 4 ದಿನಗಳಿಂದ ಸಮಸ್ಯೆ ಜಾಸ್ತಿ ಆಯಿತು. ಹಾಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ನಿನ್ನೆ ಸಂಜೆ ಚಿಕಿತ್ಸೆ ಫಲಿಸದೆ ಹೃದಯಾಘಾತದಿಂದ ಚೆನ್ನಮ್ಮ ಕೊನೆಯುಸಿರೆಳೆದಿದ್ದಾರೆ. ಚೆನ್ನಮ್ಮ ಅವರ ನಿಧನದಿಂದ ದೇವೇಗೌಡ ಅವರ ಕುಟುಂಬದಲ್ಲಿ ಶೋಕದ ವಾತಾವರಣ ನಿರ್ಮಾಣ ಆಗಿದೆ. ಪದ್ಮನಾಭನಗರದ ದೇವೇಗೌಡರ ನಿವಾಸದಲ್ಲಿ ನಿನ್ನೆಯಿಂದಲೂ ಕೂಡ ಪಾರ್ಥಿವದ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಬಂದು, ರಾಜಕೀಯ ಕ್ಷೇತ್ರ ಇರಬಹುದು, ಸಾರ್ವಜನಿಕ ಕ್ಷೇತ್ರ ಇರಬಹುದು, ಎಲ್ಲರೂ ಕೂಡ ಚೆನ್ನಮ್ಮ ಅವರ ಪಾರ್ಥಿವದ ಅಂತಿಮ ದರ್ಶನ ಪಡಿತಾ ಇದ್ದಾರೆ, ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಚೆನ್ನಮ್ಮ ಅವರ ಸರಳತೆ, ಸಜ್ಜನಿಕೆ, ಅವರ ದೈವ ಭಕ್ತದ ಕುರಿತಾಗಿ ಎಲ್ಲರೂ ಕೂಡ ಸ್ಮರಿಸ್ತಾ ಇದ್ದಾರೆ. ಊರ್ ಜನ ಅಂತಿದ್ರು, ರೇವಣ್ಣವ್ರು ಬೆಳಗ್ಗಿದ್ರೆ ಎಲ್ಲಾ ದೇವರಲ್ಲೂ ಅಮ್ಮನ್ ಫಸ್ಟ್ ಬೇಡ್ಕೊಂತ ಇದ್ದ, ಅಮ್ಮನಿಗೋಸ್ಕರ ಅಂತಿದ್ರು. ಆಯ್ತರ ಇಲ್ವಲ್ಲ ಸರ್, ನಮ್ ದೇವತೆ ಕಳ್ಕೊಂಡ್ಬಿಟ್ಟೆ ಸರ್. ಸರ್ ಆ ಮೂಲೆಯಿಂದನೂ ಹಾಕಿಸ್ಬಿಡಿ. ಸರಿ ಸರ್, ಆಯ್ತು. ಲಾಸ್ಟ್ ಸರ್ ಅಮ್ಮನ ಜೊತೆ ಮಾತಾಡಿ ಸರ್. ತಿರುಪ್ತಿಯಿಂದ ಬಂದು ಶರ್ವ. ಹಾಂ ಸರ್, ಏನಂತ ಸರ್ ಅಮ್ಮ ಲಾಸ್ಟ್ ನಿಮ್ಮ ಜೊತೆ ಮಾತಾಡಿದ್ದು? ಎಲ್ಲರೂ ಕೂಡ ನಿಜವಾಗ್ಲೂ ಬಹಳ ನೋವು. ಎಷ್ಟು ಕುಟುಂಬಕ್ಕೆ ಅನ್ನ ಹಾಕಿದ್ರು ಗೊತ್ತಿಲ್ಲ ಸರ್. ಯಾರೇ ಮನೆಗೆ ಬಂದ್ರು ಪ್ರೀತಿ ಅಷ್ಟೇ. ಆ ಟೈಮಲ್ಲಿ ಅವರು ಕೆಲವು ಓದ ಮಕ್ಕಳಿಗೆಲ್ಲ ಅನ್ನ ಹಾಕಿದ್ರು. ದೇವತೆ ಕಳ್ಕೊಂಡ್ಬಿಟ್ಟೆ ಸರ್. ನಮ್ಮ ತಾಯಿ ದೇವತೆ ಇದ್ದಂಗೆ ನಮಗೆಲ್ಲ ಈ ಮಟ್ಟಿಗೆ ಬರ್ಬೇಕಾದ್ರೆ ನಮ್ಮ ತಾಯಿ ಆಶೀರ್ವಾದ. ಇವತ್ತು ದೇವತೆ ಇಲ್ದಲೆ ನಾವು ಸುದ್ದಿ ತಪ್ಪಲಿ ಆಗಿದ್ದೀನಿ ಸರ್. ದೇವರೇ, ದೇವೇಗೌಡರ ಕಣ್ಣೀರು ಒರೆಸಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಪತ್ನಿಯನ್ನ ನೆನೆದು ದೇವೇಗೌಡರು ಕಣ್ಣೀರು ಹಾಕಿದ್ರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ರಾಜಕೀಯ ಮರೆತು ಮಾನವೀಯತೆ ಮೆರೆದಂತಹ ಕ್ಷಣ ಅದು. ನಿನ್ನೆ ಚೆನ್ನಮ್ಮ ಇನ್ನಿಲ್ಲ ಅನ್ನುವಂತಹ ವಿಷಯ ತಿಳಿತಾ ಇದ್ದ ಹಾಗೇನೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇವೇಗೌಡರ ಪದ್ಮನಾಭನಗರ ನಿವಾಸಕ್ಕೆ ಬಂದು ಪಾರ್ಥಿವದ ಅಂತಿಮ ದರ್ಶನವನ್ನ ಪಡೆದ್ರು. ಅಷ್ಟೇ ಅಲ್ಲ, ದೇವೇಗೌಡರಿಗೆ ಸಾಂತ್ವನ ಹೇಳಿದ್ರು, ಕಣ್ಣೀರು ಒರೆಸಿದ್ರು. ದೇವೇಗೌಡರು ಪತ್ನಿಯನ್ನ ನೆನೆದು ಭಾವುಕರಾದರು. ದೇವೇಗೌಡರು ಈ ಮಟ್ಟಕ್ಕೆ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಬೆನ್ನೆಲುಬಾಗಿ ನಿಂತಂಥವರು ಪತ್ನಿ ಚೆನ್ನಮ್ಮ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಗೌಡರ ಸುದೀರ್ಘ ರಾಜಕೀಯ ಪಯಣದ ಯಶಸ್ಸಿನ ಹಿಂದೆ ಒಂದು ರೀತಿ ಅಚಲವಾದ ತ್ಯಾಗ ಇದೆ. ಇದರಿಂದಲೇ ದೇವೇಗೌಡರು ಹಳ್ಳಿಯಿಂದ ದಿಲ್ಲಿಯವರೆಗೂ ಬೆಳೆದಂಥವರು. ಸ್ಥಳೀಯ ಸಂಸ್ಥೆಯಿಂದ ಪ್ರಧಾನಿ ಆಗೋವರೆಗೂ ಕೂಡ ಗೌಡರಿಗೆ ಪ್ರಬಲ ಶಕ್ತಿ ಯಾರು ಅಂತಂದ್ರೆ ಅದು ಅವರ ಪತ್ನಿ ಚೆನ್ನಮ್ಮ. ಇದನ್ನ ಹಲವು ವೇದಿಕೆಗಳಲ್ಲಿ ದೇವೇಗೌಡರು ಹೇಳಿದ್ದಾರೆ.
ಈಗ ಪತ್ನಿ ಇನ್ನಿಲ್ಲ ಅನ್ನುವಂತಹ ವಿಚಾರ ನಿಜಕ್ಕೂ ಕೂಡ ಅರಗಿಸಿಕೊಳ್ಳೋದು ಕಷ್ಟ. ಸಂದರ್ಭದಲ್ಲಿ ಭಾವುಕರಾದರು. ಆಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಈ ಹಿಂದೆ ದೇವೇಗೌಡರ ಜೊತೆನೇ ರಾಜಕೀಯವಾಗಿ ಹೆಜ್ಜೆ ಇಟ್ಟಂತಹ ಸಿದ್ದರಾಮಯ್ಯನವರು ಚೆನ್ನಮ್ಮ ಅವರನ್ನ ಬಹಳ ಹತ್ತಿರದಿಂದ ಕಂಡಂಥವ್ರು. ಸಾಂತ್ವನ ಹೇಳಿದ್ರು, ದೇವೇಗೌಡರಿಗೆ ಧೈರ್ಯ ತುಂಬಿದ್ರು, ಕಣ್ಣೀರು ಒರೆಸಿದ್ರು. ಇನ್ನು ಮತ್ತೊಂದು ಕಡೆ ಪುತ್ರ HD ರೇವಣ್ಣ ನಿನ್ನೆಯಿಂದಲೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ಪಾಲಿನ ದೇವತೆ ನನ್ನ ಅಮ್ಮ ಅಂತ ಗೊಳೋ ಅಂತ ಅಳ್ತಿದ್ದಾರೆ. ನಾಳೆ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲೂ ಕೂಡ ಚೆನ್ನಮ್ಮ ಅವರ ಪಾರ್ಥಿವದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ದೇವೇಗೌಡರು ಸರ್ಗೆ, ಕುಮಾರಣ್ಣ ಮತ್ತು ಇಡೀ ಕುಟುಂಬಕ್ಕೆ ಈ ನೋವನ್ನು ಭರಿಸೋ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಏಕೆಂದರೆ ಒಂದು ಭಾಳ ದೊಡ್ಡ ಬೇರು. ಇತ್ತೀಚೆಗೆ ನಮ್ಮ ಅಜ್ಜಿ ಕೂಡ ಒಂದು 90 ವರ್ಷ ಪ್ಲಸ್ ಆಗಿದ್ದವರು. ಸೊ ಆ ಥರದ್ದು ಬೇರುಗಳು ಉಳಿದಾಗ ಅದು ಎಷ್ಟು ಕಷ್ಟ ಅದನ್ನು ತಗೊಳ್ಳೋದು ಅಂತ ನಮಗೆ ಗೊತ್ತು. ಹಾಗೆ ನೂರಾರು ಮಕ್ಕಳನ್ನು ಸಾಕಿ ಏನು ಚೆನ್ನಾಗಿ ಬೆಳೆಸಿದಂಥ ತಾಯಿ, ಆತ್ಮಕ್ಕೆ ಶಾಂತಿ ಸಿಗಲಿ, ಇಡೀ ಕುಟುಂಬಕ್ಕೆ ನೋವು ಭರಿಸೋ ಶಕ್ತಿ ದೇವ್ರು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ದಂಪತಿಗಳು ಹೇಗಿರಬೇಕು ಅಂತ ಈ ದಂಪತಿಗಳನ್ನು ನೋಡಿದ್ರೆ ನಮ್ಮೆಲ್ಲರಿಗೂ ಸ್ಫೂರ್ತಿ ಆಗುತ್ತೆ. ಎಲ್ರಿಗೂ ಬಹಳ ಆದರ್ಶವಾದಂಥ ದಂಪತಿಗಳು. ಪ್ರತಿ ಹಂತದಲ್ಲೂ ಒಬ್ಬರಿಗೊಬ್ಬರು ಆ ಪ್ರೀತಿಯಲ್ಲಿ ಕೊರತೆ ಇಲ್ಲದೆ ಅನ್ಯೋನ್ಯವಾಗಿ ಬದುಕಿ ಬಾಳಿದಂಥ ಅದ್ಭುತವಾದ ದಾಂಪತ್ಯ ಬದುಕು ಅಮ್ಮ ಅವ್ರದ್ದು. ಒಬ್ಬ ವ್ಯಕ್ತಿ ಎತ್ತರಕ್ಕೆ ಬೆಳೆದ ಹಾಗೆ ಅವನಿಗೆ ಅಹಂಕಾರ, ಗರ್ವ ಎಲ್ಲ ಬರೋ ಸಹಜ. ಆದರೆ ಅಮ್ಮ ಮನೆಯಲ್ಲಿ ಎಲ್ಲವನ್ನೂ ಕಂಡಿದ್ದಾರೆ. ಮುಖ್ಯಮಂತ್ರಿಗಳ, ಪ್ರಧಾನಮಂತ್ರಿಗಳು, ಆಮೇಲೆ ಸಚಿವರು ಎಲ್ಲರೂ ಮನೆಯಲ್ಲಿ ಇದ್ದರೂ ಕೂಡ ಅಷ್ಟು ಸರಳವಾಗಿದ್ದಂಥ ಮಾತೆ ಆ ತಾಯಿ. ನನ್ನ ಕಂಡ್ರೆ ತುಂಬ ಪ್ರೀತಿ ಅವರಿಗೆ. ನಾನು ಯಾವಾಗಲಾದ್ರೂ ಈ ಕಡೆ ಬಂದರೆ ಅವ್ರ ಆಶೀರ್ವಾದ ತಗೊಳಕ್ಕೆ ಬರ್ತಾ ಇದ್ದೆ. ಸುಮ್ಮನೆ ಊಟ ಮಾಡಿಸದೆ ನಾನು ಕಳಿಸ್ತಾ ಇರಲಿಲ್ಲ. ಅಷ್ಟು ಪ್ರೀತಿ ನನ್ನ ಮೇಲೆ. ಅವರು ಇವತ್ತಿಲ್ಲ ಅಂದಾಗ ತುಂಬ ದುಃಖ ಆಯಿತು ನನಗೆ. ಆ ತಾಯಿ ಶಾಂತಿ ಸಿಗಲಿ. ಆ ರೀತಿಯ ಬದುಕು ಈ ದೇಶದ ಎಲ್ಲ ಹೆಣ್ಣುಮಕ್ಕಳು ಬದುಕಬೇಕು ಅನ್ನೋದು ನನ್ನ ಆಸೆ. ನಾಡ ಕಣ್ಣಂತ ಅಪ್ರತಿಮ ಮಹಿಳೆ ಶ್ರೀಮತಿ ಚೆನ್ನಮ್ಮ ದೇವೇಗೌಡರು. ಬಹುಶಃ ಯಾವಾಗಲೂ ಹೇಳ್ತಾರೆ, ಒಂದು ಗಂಡಸಿನ ಸಾಧನೆ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂತ. ಅಂಥ ಒಂದು ಸ್ತ್ರೀ ಶಕ್ತಿ ಚೆನ್ನಮ್ಮ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇನ್ನೂ ನಮಗೆ ತುಂಬ ನೋವು. ಅಂದರೆ ಈ ನೋವನ್ನು ದೇವೇಗೌಡರು ಯಾವ ರೀತಿ ಸಹಿಸ್ಕೊಳ್ತಾರೋ ಗೊತ್ತಿಲ್ಲ. ಆದರೂ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬದವರಿಗೆ ಈ ಒಂದು ಶಕ್ತಿಯನ್ನು ಬರೆಸುವಂಥ ದಯೆಯನ್ನು ಪರಮಾತ್ಮ ತೋರಲಿ ಅಂತ ಹೇಳಿಬಿಟ್ಟು ನಾನು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ. ನಾಡ ಕಣ್ಣಂತ ಅಪ್ರತಿಮ ಮಹಿಳೆ ಶ್ರೀಮತಿ ಚೆನ್ನಮ್ಮ ದೇವೇಗೌಡರು. ಬಹುಶಃ ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ ಇವತ್ತು. ಯಾಕೆ ಅಂದರೆ ಚೆನ್ನಮ್ಮ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನನಗೆ ಜ್ಞಾಪಕ ಇರೋ ಹಾಗೆ ನಾನು ಯಾವಾಗಲೂ ದೇವೇಗೌಡಜಿ ಮನೆಗೆ ಬರ್ತಾ ಇದ್ದೆ. ಆವಾಗ ಅವರು ನಮಗೆ ತುಂಬ ಪ್ರೀತಿಯಿಂದ ಮಾತಾಡಿಸೋದು, ತುಂಬ ಪ್ರೀತಿಯಿಂದ ಊಟ ಮಾಡಿಸೋದು. ಮುಖ್ಯಮಂತ್ರಿಗಳು ಹಾಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ದೇವೇಗೌಡರ ಶ್ರೀಮತಿ ಚೆನ್ನಮ್ಮನವರು ವಯೋಸಹಜ ಕಾಯಿಲೆಗಳಿಂದ ತೀರೋಗಿದ್ದಾರೆ. ಮತ್ತು ದೇವೇಗೌಡರು ಮತ್ತು ಅವರ ಕುಟುಂಬದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಕುಮಾರಸ್ವಾಮಿಯವರು, ರೇವಣ್ಣವರು, ಅವರ ಎಲ್ಲರ ಶ್ರೇಯಸ್ಸಿನ ಹಿಂದೆ ಚೆನ್ನಮ್ಮನವರ ಒಂದು ಸಹಾಯ ಕೂಡ ಇತ್ತು. ಮತ್ತು ಅವರು ಅಗಲಿರತಕ್ಕಂಥ ದುಃಖವನ್ನು ಭರಿಸುವಂಥ ಶಕ್ತಿ ಎಲ್ಲ ಅವರ ಕುಟುಂಬ ವರ್ಗ ಮತ್ತು ಅವರಿಬ್ಬ ಅಭಿಮಾನಿಗಳಿಗೆ ದೇವರು ದಯಪಾಲಿಸಲಿ ಅಂತ ಕೇಳ್ತೀವಿ.
ನನಗೂ ಕೂಡ ಆ ತಾಯಿಯವರ ಸಂಪರ್ಕ ಸುಮಾರು 40 ವರ್ಷಗಳ ರಾಜಕೀಯ ಜೀವನದಲ್ಲಿ ದೇವೇಗೌಡರ ಜೊತೆಯಲ್ಲಿ ನಮ್ಮ ಎಲ್ಲ ಕುಟುಂಬದ ಕಾರ್ಯಕ್ರಮಗಳು ಮದುವೆಗಳಿಗೂ ಎಲ್ಲವೂ ಕೂಡ ತಪ್ಪದೇ ಬರ್ತಾಯಿದ್ರು ಆ ತಾಯಿಯವರು. ಆ ತಾಯಿಯವರು ಅತಿ ಶ್ರೇಷ್ಠ ತಾಯಿಯವರ ಸ್ಥಾನದಲ್ಲಿ ಮಾದರಿಯಾಗಿದೆ. ಇಷ್ಟೊಂದು ದೊಡ್ಡ ಕುಟುಂಬವನ್ನು ಸಾಕಿ ಸಲಿವಿ ತಾಯಿ ಸ್ಥಾನ ಎಷ್ಟು ಪವಿತ್ರವಾದ್ದು, ಅದರ ಹಿರಿತನ ಮತ್ತು ಅವರನ್ನು ಯಾವ ರೀತಿ ಮಕ್ಕಳನ್ನ ಕಾಪಾಡಬೇಕು ಮೊಮ್ಮಕ್ಕಳನ್ನ ಅನ್ನೋದರಲ್ಲಿ ಮಾದರಿಯಾಗಿದೆ. ಅವರ ಸೇವೆ ದೇವೇಗೌಡರ ಬೆಳವಣಿಗೆಗೆ, ದೇವೇಗೌಡರು ಇಷ್ಟೊಂದು ದೊಡ್ಡ ಸ್ಥಾನಕ್ಕೆ ಹೋಗಬೇಕಾದ್ರೆ ಆ ತಾಯಿದೆ ಅರ್ಧ ಪಾಲಿದೆ. ಆ ತಾಯಿ ಇವತ್ತು ಸ್ವರ್ಗಸ್ಥರಾಗಿದ್ದಾರೆ. ಭಗವಂತ ಅವರ ಆತ್ಮಕ್ಕೆ ಸ್ವರ್ಗದಲ್ಲಿ ಸ್ಥಾನ ಕೊಡಲಿ ಅಂತ ಹೇಳ್ತಾ, ಮತ್ತು ಅವರ ಕುಟುಂಬದವರಿಗೆ ಆ ನೋವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.